2025 ಬಾಯ್ 2026 ಹಾಯ್ ಹಾಯ್. ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ವೆಲ್ಕಮ್. ಪ್ರತಿ ವರ್ಷ ಡಿಸೆಂಬರ್ 31 ಬರ್ತಿದ್ದ ಹಾಗೇನೆ ತುಂಬ ಜನ ಎಕ್ಸೈಟ್ ಆಗಿ ಇದೇ ಥರ ಪ್ಲ್ಯಾನ್ ಆಗಿರಬೇಕು, ಇದೇ ಥರ ಎಂಜಾಯ್ ಮಾಡಬೇಕು, ಇಲ್ಲೇ ಹೋಗಬೇಕು, ಇವ್ರ ಜೊತೆನೇ ನಮ್ಮ ವರ್ಷದ ಕಡೆ ದಿನನ ಕಳೆದು ವರ್ಷದ ಮೊದಲನೇ ದಿನನ ಇಂಥವ್ರ ಜೊತೆನೇ ಸೆಲೆಬ್ರೇಟ್ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಇನ್ನೇನು ರೆಡಿ ಆಗ್ತಾ ಇರ್ತಾರೆ. ಇನ್ನು ಆ ಗ್ಯಾಪಲ್ಲಿ ನಮ್ಮಂಥವ್ರು ಏನಪ್ಪ ಮಾಡೋದು, ವರ್ಷದ ಕೊನೆಯ ದಿನ ಏನು ಮ್ಯಾಕ್ಸಿಮಮ್ ಅಂತ ಅಂದರೆ ಡಿಸೆಂಬರ್ ಮುಗಿದು ಜಾನ್ವರಿ ಬರುತ್ತೆ, ಕ್ಯಾಲೆಂಡರ್ ಒಂದು ಚೇಂಜ್ ಆಗುತ್ತೆ, ಅದಕ್ಕೆ ಇಷ್ಟೊಂದೆಲ್ಲ ಸಂಭ್ರಮ ಪಡಬೇಕಾ ಅಂತ ಗಾಸಿಪ್ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಇವ್ರೇನು ಮಾಡ್ತಾರೆ ಅಂತ ಯೋಚನೆ ಮಾಡೋದ್ರಲ್ಲೇ ಕಾಲ ಕಳೆದೋಗ್ತಾ ಇದೆ. ಹೀಗೆ ಯೋಚನೆ ಮಾಡ್ತಾ ಇರೋ ಗ್ಯಾಪಲ್ಲಿ ಹಾಗೆ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ನಾವೇನು ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೆ ಹೇಗಿತ್ತಲ್ವ ಅಂತ ಮಾತು ಬಂತು. ಆವಾಗ ನನಗೆ ನೆನಪಾಗಿದ್ದು, ನನಗೆ ಸ್ವಲ್ಪ ಬುದ್ಧಿ ಬಂದಾಗ ಮನೆಯಲ್ಲಿ ಡಿಸೆಂಬರ್ 31 ನೈಟ್ ಅಂತ ಅಂದರೆ ಟಿ ವಿಯಲ್ಲಿ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ಗಳು ಬರ್ತಾಯಿತ್ತು, ಸ್ಪೆಷಲಿ ಹಿಂದಿ ಚಾನಲಲ್ಲಿ. ಆ ಒಂದು ಹಿಂದಿ ಚಾನಲಲ್ಲಿ ಬರುವಂತಹ ಅವಾರ್ಡ್ ಫಂಕ್ಷನ್ಸ್ನ ನೋಡೋಕ್ಕೆ ನಾವಂತೂ ಕಾದು ಕೂತಿರ್ತಿದ್ವಿ. ತಟ್ಟೆಯಲ್ಲಿ ಊಟ ಮುಗಿದೋಗಿದ್ರೂ 12 ಗಂಟೆ ತನಕ ಎಚ್ಚರ ಇರಬೇಕಪ್ಪ ಅನ್ನೋ ಕಾರಣಕ್ಕೆ ತಟ್ಟೆಯಲ್ಲಿ ಒಂದಷ್ಟು ಊಟ ಇಟ್ಕೊಂಡು ನಿದ್ದೆ ಬಂದಿದ್ರು ತಡೆದು ತೂಗುಡಿಸ್ಕೊಂಡು ಟಿ ವಿ ನೋಡ್ತಾ ನಮ್ಮ ಫೇವ್ರೆಟ್ ಹೀರೋ ಹೀರೋಯಿನ್ಗಳು ಯಾವ ಹಾಡಿಗೆ ಡಾನ್ಸ್ ಮಾಡಿದ್ರು, ಯಾವ ಥರ ಕಾಮಿಡಿ ಮಾಡಿದ್ರು, ಯಾವ ಥರ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ರು, ಡಾನ್ಸ್ ಮಾಡಬೇಕಾದ್ರೆ ಬೇರೆ ಕಾಸ್ಟ್ಯೂಮಲ್ಲಿದ್ದರು, ಆಮೇಲೆ ಬೇರೆ ಕಾಸ್ಟ್ಯೂಮಲ್ಲಿದ್ದಾರಲ್ಲ ಇದು ಹೇಗೆ ಅಂತ ಎಲ್ಲ ಹುಳ ಬಿಟ್ಕೊಂಡು ಆ ಒಂದು ಅವಾರ್ಡ್ ಫಂಕ್ಷನ್ ನೋಡೋದಿದೆಯಲ್ಲ, ನಿಜವಾಗ್ಲೂ ಆ ಖುಷಿನೇ ಬೇರೆ ಲೆವೆಲ್ಲು. ಆ ಒಂದು ಪರ್ಫಾರ್ಮೆನ್ಸ್ನ ನೋಡಿದ್ಮೇಲೆ ನೆಕ್ಸ್ಟ್ ಯಾವಾಗಲಾರು ಅವಕಾಶ ಸಿಕ್ಕಿದಾಗ ಆ ಡಾನ್ಸ್ ಕೂಡ ಪರ್ಫಾರ್ಮ್ ಮಾಡಿರೋದು ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅದಾದ ನಂತರದಲ್ಲಿ ಕ್ರಮೇಣ ಸ್ವಲ್ಪ ಬದಲಾವಣೆ ಬಂತು. ಏನು ಅಂತಂದರೆ ನಮ್ಮ ಕನ್ನಡದಲ್ಲೂ ಸಾಕಷ್ಟು ಪ್ರೋಗ್ರಾಮ್ಸ್ಗಳು ಬರೋಕ್ಕೆ ಶುರುವಾಯಿತು. ಕಾರ್ಯಕ್ರಮಗಳು ನೋಡೋದೇ ಒಂದು ಹಬ್ಬ ಆಗಿತ್ತು. ನಂತರದಲ್ಲಿ ಕೇಬಲ್ ಚಾನಲ್, ಅದರಲ್ಲೂ ಸಿಟಿ ಚಾನಲ್, ಲೋಕಲ್ ಚಾನಲ್ಸ್ ಅಂತ ಬರ್ತಾಯಿತ್ತು. ಆ ಚಾನಲ್ಗಳಲ್ಲಿ ಪೈಪೋಟಿ ಮೇಲೆ ಹೊಸ ಫಿಲ್ಮ್ಗಳನ್ನ ಹಾಕ್ತಾಯಿದ್ರು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೂ ಮನೇಲಿ ಬಂದಾಗ ಮನೆಯವ್ರ ಜೊತೆ ಕೂತ್ಕೊಂಡು ನೋಡೋದು ಇನ್ನೊಂದು ಸಂಭ್ರಮ ಇರ್ತಾಯಿತ್ತು. ಅದರಲ್ಲೂ ಡಿಸೆಂಬರ್ 31 ನೈಟು ಯಾವ ಫಿಲಮ್ ಹಾಕ್ತಾನೆ ಅಂತ ಗೆಸ್ ಮಾಡಿಕೊಂಡು ಚಾನಲ್ ನೋಡೋದಿದೆಯಲ್ಲ, ಅದು ಒಂದು ಖುಷಿ ಇರ್ತಾಯಿತ್ತು. ನಂತರದಲ್ಲಿ ಈ ಲೈವ್ ಪ್ರೋಗ್ರಾಮ್ಸ್ಗಳು ಬರೋಕ್ಕೆ ಶುರುವಾಯಿತು. ಅಂದರೆ ಲೈವ್ ಕಾಲಿಂಗ್ ಶೋಗಳಿರ್ತಾಯಿತ್ತು, ಕಾಲ್ ಮಾಡಿ ಸಾಂಗ್ನ ಡೆಡಿಕೇಟ್ ಮಾಡುವಂಥ ಪ್ರೋಗ್ರಾಮ್ಸ್ಗಳು, ಅದು ಕೂಡ ಮಜಾ ಮಾಡ್ತಾಯಿದ್ವಿ. ನಂತರದಲ್ಲಿ ಸ್ವಲ್ಪ ಬುದ್ಧಿ ಬಂದ ಮೇಲೆ ಎಲ್ಲ ಕಸಿನ್ಸ್ಗಳೆಲ್ಲ ಒಟ್ಟಿಗೆ ಸೇರಬೇಕು, ಒಂದಷ್ಟು ಮೋಜು ಮಸ್ತಿ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ಆಗಲೂ ಕೂಡ ಟಿ ವಿ ನಮ್ಮನ್ನು ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳಬೇಕು. ನಾವು ಎಲ್ಲರೂ ಸೇರಿದ್ರೂ ಟಿ ವಿಲಿ ಬರುವಂಥ ಒಂದಷ್ಟು ಲೋಕಲ್ ಚಾನಲ್ಸ್ಗಳಿತ್ತು, ಹೊಸ ಹೊಸ ಸಿನಿಮಾಗಳನ್ನ ಹಾಕ್ತಾಯಿದ್ರು. ಯಾವ ಫಿಲಮ್ ಈಗ ಹಾಕ್ತಾರೆ ಅಂತ ಅಂದ್ಕೊಂಡು ಕಾಂಪಿಟೇಷನ್ ಮೇಲೆ ಮೂವಿ ನೋಡ್ತಾ ಕೂತಿದ್ವಿ. ಆ್ಯಂಡ್ ಫ್ಯಾಮಿಲಿಲಿ ಎಲ್ಲರೂ ಸೇರ್ತಾರೆ ಅನ್ನೋದಾಯಿತು ಅಂತ ಅಂದರೆ ಮ್ಯಾಂಡೇಟಾಗಿ ಅಂತ್ಯಾಕ್ಷರಿ ಇರಲೇಬೇಕು. ನಾವು ಸೂಪರಾಗಿ ಹಾಡ್ತೀವೋ ಕೆಟ್ಟದಾಗಿ ಆಡ್ತೀವೋ ದಟ್ ಈಸ್ ಸೆಕೆಂಡ್ರಿ. ಅಂತ್ಯಾಕ್ಷರಿ ಹಾಡ್ತಾ ಅವ್ರನ್ನ ಕಾಲು ಎಳೆದು ಇವ್ರನ್ನ ಕಾಲು ಎಳೆದು ಕೆಲವರು ಸೂಪರಾಗಿ ಹೇಳ್ತಾಯಿದ್ರು, ಇನ್ನು ಕೆಲವರು ಲಿರಿಕ್ಸ್ನೇ ಹಾಳು ಮಾಡಿರ್ತಾಯಿದ್ರು. ಆ ಲಿರಿಕ್ಸ್ನ ಸರಿ ಮಾಡ್ತಾ ಹಾಡು ಹೇಳ್ತಾ ದಂಶರಾಟ್ಸ್ ಆಡ್ತಾ ಹೊಸ ವರ್ಷದ ಕೊನೆ ದಿನವನ್ನು ಕಳೀತಾ ಇದ್ವಿ. ನಂತರದಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಆಗಿ ಹೊರಗಡೆ ಎಲ್ಲ ಹೇಗಿದೆ ಅಂತೆಲ್ಲ ನೋಡಿದ್ಮೇಲೆ ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು ಅನ್ನೋ ಒಂದು ತುಡಿತ ಜಾಸ್ತಿ ಇತ್ತು. ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಹೊರಗಡೆ ಒಂದಷ್ಟು ಫಂಕ್ಷನ್ಸ್ಗಳನ್ನೆಲ್ಲ ಅಟೆಂಡ್ ಮಾಡಿ ಈವೆಂಟ್ ಎಲ್ಲ ಹೋಗ್ಬಿಟ್ಟು ಬಂದಮೇಲೆ ಸಾಕು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ್ದು ಮನೆಯವ್ರ ಜೊತೆ ಮತ್ತೆ ಎಂಜಾಯ್ ಮಾಡಬೇಕು ಅಂತ ಮನೆಯವರೆಲ್ಲರನ್ನೂ ಸೇರಿಸಿ ಆ ಒಂದು ಕಸಿನ್ಸ್ಗಳನ್ನೆಲ್ಲ ಸೇರಿಸೋದಿದೆಯಲ್ಲ, ನಿಜವಾಗ್ಲೂ ಕಷ್ಟದ ಕೆಲಸ. ಇದೆಲ್ಲ ಮುಗಿಸಿ ಈಗ ಯಾವ ಹಂತಕ್ಕೆ ಬಂದಿದ್ದೀವಿ ಅಂತ ಅಂದರೆ ಯೋಚನೆ ಮಾಡ್ತಾ ಇರುವಾಗ ನನಗನ್ಸಿದ್ದು, ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆಯವರೆಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಹೋಗಿ ಎಂಜಾಯ್ ಮಾಡ್ತಿದ್ದಾರೆ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಕಲಿಯೋದ್ರಲ್ಲೇ ನಾವು ವರ್ಷದ ಕೊನೆ ದಿನವನ್ನು ಕಳೀತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಈ ಥರ ನಿಮಗೂ ಯಾವಾಗಲಾರು ಅನಿಸಿದರೆ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಎನಿವೇಸ್, 2025 ಹೀಗೆ ಮಾತಾಡ್ತಾ ಕಳೆದೇ ಹೋಯಿತು. ಯಾರೆಲ್ಲ 2025ರಲ್ಲಿ ಏನೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಆಗಿಲ್ವಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟು 2026 ಬರ್ತಾ ಇದೆ, ಈ ವರ್ಷ ಮಾಡೋಕ್ಕಾಗದೆ ಹೋದ್ರೆ ಏನಾಯಿತು, ನೆಕ್ಸ್ಟ್ ಇಯರ್ ಮಾಡೋಣ ಅನ್ನೋ ಹೋಪಲ್ಲಿ
ಹೊಸ ವರ್ಷನ ಬರ್ಮಾಡ್ಕೊಳ್ಳೋಣ. ಏನೆಲ್ಲ ಮಿಸ್ಟೇಕ್ ಮಾಡಿದ್ವಿ, ಏನೆಲ್ಲ ಓವರ್ಕಮ್ ಮಾಡಬೇಕು ಅದನ್ನೆಲ್ಲ ಪಾಸಿಟಿವಿಟಿಯಾಗಿ ತಗೊಂಡು ಪಾಸಿಟಿವ್ ಥಿಂಕಿಂಗ್ಸ್ ಜೊತೆ ಪಾಸಿಟಿವ್ ಜನಗಳ ಜೊತೆ ಪಾಸಿಟಿವ್ ಆಗಿ ಮುಂದೆ ಹೋಗೋಣ ಅಂತ ಹೇಳ್ತಾ 2025ರ ಈ ಕೊನೆ ವಿಡಿಯೋನ ಮಾಡ್ತಾ ಹೀಗೆ ಮುಂದೆ ನನ್ನ ಒಂದು ವಿಡಿಯೋನ ನೋಡ್ತಾ ಪ್ರೋತ್ಸಾಹ ನೀಡ್ತಾ ಆಶೀರ್ವಾದ ಕೊಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವರ್ಷದಲ್ಲಿ ಹೊಸ ವಿಡಿಯೋಂದಿಗೆ. ಅಂಟಿಲ್ ದೆನ್ ಕೃತಿಕಾ ಇಸ್ ಸೈನಿಂಗ್ ಆಫ್ ಆ್ಯಂಡ್ ಬಾಯ್.